ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಂದರೆ ಒಂದು ದಿನದ ಹಿಂದೆ ಕರ್ವ ಸಿನಿಮಾ ನೋಡಿದೆ. ಒಂದು ಖುಷಿಯಾಗಿದೆ ಏನಂದರೆ ಎಲ್ಲೋ ನಮ್ಮ ಕನ್ನಡ ಸಿನಿಮಾಲಿ ಒಂದು ಹೊಸ್ತರವಾದ ಕಥೆಗಳು, ಒಂದು ಎಂಟರ್ಟೈನ್ಮೆಂಟ್ ಎರಾ ಅನ್ನೋದು ಹುಟ್ಟು ಬರ್ತಿದೆಯಾ ಅಂತ ಒಂದು ಮಾತಿಗೆ ಒಂದು ಹೃತ್ಪೂರ್ವಕವಾಗಿ ಅಂದರೆ ತುಂಬ ಖುಷಿಪಟ್ಟು ಹೇಳೋದು ಬಂದು ಕನ್ನಡದಲ್ಲಿ ಈಗ ಈ ಥರ ಒಂದು ಟ್ರೆಂಡ್ ಸಿನಿಮಾ ಶುರುವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಸಿನಿಮಾನ ತೆರೆ ಮೇಲೆ ತಂದಂಥ ಒಬ್ಬ ಡೈರೆಕ್ಟರ್ ನವನೀತ್, ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಜೊತೆಗೆ ನನ್ನ ಗೆಳೆಯರಾದ ತಿಲಕ್, ರೋಹಿತ್, ವಿಜಯ್ ಚಂಡೂರ್, ಇವ್ರು 3 ಜನನು ಮುಖ್ಯ ಪಾತ್ರಗಳಲ್ಲಿ, ಹಾಗೂ ಹುಡುಗಿಯ ಕ್ಯಾರೆಕ್ಟ್ರಲ್ಲಿ ಇನ್ನಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಹೇಳಬೇಕು ಅಂದರೆ ಒಂದು ಶೂಟ್ ಮಾಡಿರೋಂಥ ರೀತಿ ಇದೆಯಲ್ಲ, ಇದನ್ನೆಲ್ಲೂ ಬಂದು ಒಂದು ಲೈನಲ್ಲಿ ಕತೆ ಹೇಳೋಕ್ಕಾಗಲ್ಲ. ಹೇಳೋ ಬಂದು ಸಿನಿಮಾನೇ ನೋಡಬೇಕು. ತುಂಬ ಖುಷಿ ಆಯಿತು. ಎಲ್ಲೋ ಹೊಸ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ, ಅದನ್ನು ಜನ ನೋಡಿ ಮೆಚ್ಕೊತಾ ಇದ್ದಾರೆ. ಆ ಜನರಲ್ಲಿ ನಾನು ಒಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕನಾಗಿ ನೋಡಿ ತುಂಬ ಇಷ್ಟಪಟ್ಟಿದ್ದೀನಿ. ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾನ ಇಲ್ಲಿಗೆ ತರಬೇಕು ಅಂದರೆ ಯಾರು ಕೆಲಸ ಇದೆ ಅಂದರೆ ಪ್ರೊಡ್ಯೂಸರ್ ಕೆಲಸ ಇದೆ. ನಮ್ಮ ಪ್ರೊಡ್ಯೂಸರ್ ಆದ ಕೃಷ್ಣ ಚೈತನ್ಯ ಇದರ ಹಿಂದೆ 6-5 ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ನೋಡಿ ನಾನು ತುಂಬ ಇಷ್ಟಪಟ್ಟಿದ್ದೆ. ಈಗ ಅವ್ರು 2ನೇ ಸಿನಿಮಾ ಮಾಡಿ ಇನ್ನೂ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದರಲ್ಲಿ ಬಹುಶಃ ಕನ್ನಡ ಪ್ರೇಕ್ಷಕನಾಗಿ ನೀವು ಎಲ್ಲರೂ ನೋಡಿ ಪಿಕ್ಚರ್ನ ಮೆಚ್ಚಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್ ಆಫ್ ಕರ್ವ, ಆ್ಯಂಡ್ ಇಟ್ಸ್ ಅನ್ ಅಮೇಝಿಂಗ್ ಫಿಲ್ಮ್, ಮಸ್ಟ್ ವಾಚ್.